ದೀಪಿಕಾ ಪ್ರಮೋದ್ ನೀವು ಕೇಳಿರ್ತೀರ, ಫೇಮಸ್ ಯೂಟ್ಯೂಬರ್ ಅವರು. ಅತ್ತೆ ಯಾವತ್ತೂ ತಾಯಿ ಆಗಕ್ಕಾಗಲ್ಲ ಅಂತ, ಆದರೆ ತಾಯಿನೇ ಅತ್ತೆ ಥರ ಆಡ್ತಾರೆ, ಅತ್ತೆ ಥರ ಮಾಡ್ತಾರೆ, ಹೆತ್ ಮಗಳಿಗೆ ಮಲ್ತಾಯಿ ಅನ್ನೋ ಥರ ಫೀಲ್ ಬರೋ ಥರ ಮಾಡ್ತಾರೆ. ಅಂದರೆ ಗಂಡನೂ ಇಲ್ಲ, ಗಂಡನ ಮನೆಯವರು ಯಾರೂ ಇಲ್ಲ, ಹೆತ್ತೋರು ಏನಾದ್ರು ಆ ರೀತಿ ನಡ್ಕೊಬಿಟ್ಟಿದ್ರೆ ನನ್ನ ಮಗಳು ವಿಚಾರದಲ್ಲಿ ನಾನು ಇಷ್ಟು 1 ವರ್ಷದ ಮೇಲೆ 2 ತಿಂಗಳಾಯ್ತು ಬದುಕ್ತಾನೆ ಇರಲಿಲ್ಲ. ಅವ್ರ ಅಣ್ಣ ಡೆತ್ ಆಗಿದ್ದಾರೆ, ಅಲ್ಲೇ ಒಂದು 7 ವರ್ಷ ಮೇಲಾಗಿರ್ಬೋದೇನೋ. ಅವ್ನು ಸೋತೋಗೋದ, ನೀನೇ ಸೋತೋಗ್ಬೇಕಿತ್ತು ಅಂದ್ರೆ ಅಂತ. ಈಗ ಯಾವ ತಾಯಿ ನಗರದ ಹತ್ರ ಒಂದು ಹಳ್ಳಿಯವರು ವಿಡಿಯೋ ನೋಡಿ ಸಖತ್ ಬೇಜಾರಾಗೋಯ್ತಪ್ಪ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಅದೇ ಸಮಸ್ಯೆ ಆಗಿತ್ತಲ್ವ, ಕ್ಲಿಯರ್ ಆಗಿಲ್ಲ. ಸೊ ಮತ್ತೆ ಬನ್ನಿ, ಆಗಿಲ್ಲ ಅಂತ ಅಂದಿದ್ರಲ್ಲ, ಸೊ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಏನೇನಾಗುತ್ತೆ, ಡಾಕ್ಟರ್ ಏನಂತಾರೆ ಅಂತ. ಸ್ವಲ್ಪ ಭಯ ಆಗ್ತೈತೆ, ಪುಕ್ಕ ಆಗ್ತೈತೆ. ಯಾಕಂದರೆ ಆಗಿಲ್ಲ ಅಂದರೆ ಏನೋ ಟೆಸ್ಟು ಸ್ಕ್ಯಾನ್ಸು ಮಾಡುವ ಅಂತ ಅಂದಿದ್ರು. ನೋಡೋಣ ಇವತ್ತು ಏನು ಹೇಳ್ತಾರೆ. ಬನ್ನಿ ಹೋಗೋಣ. ತಿಂಡಿ ತಿಂದಿಲ್ಲ ನೀನು? ಬಾ ಮನೆಗೆ ಹೋಗೋ, ಹಾಸ್ಪಿಟ್ಲಿಗೆ ಕೊಟ್ಬಿಡ್ತೀನಿ ಬಾ. ತಿಂಡಿ ತಿಂದಿಲ್ಲ, ಒಂದು ಅರ್ಧ ದಾಳಿಂಬೆ ಹಣ್ಣು ಕೊಟ್ಟು ನೀರು ಬಿಟ್ಟಿದ್ರಲ್ಲ, ಆಗ ತಿಂದ್ಬಿಟ್ಟು ಅಣ್ಣ ಆಡಕ್ಕೆ ಬಂದವಳೆ. ಹೋಗಿ ಮಗಳು ಬಿಳಿ ಅನ್ನ ಮಾಡ್ತದೆ, ಇಲ್ಲ ಉಪ್ಪಿಟ್ಟದ ತಿನ್ನೋಗು ಬೇಗ. ನೋಡಿ ಎಲ್ಲಿ ಗಂಟೆ ಬತ್ತಾಳೆ ನೋಡಕ್ಕ, ಸೀದಾ ಅವ್ರ ಮನೆಗೆ ಹೋಯ್ತಾಳೆ. ನಾನು ಬಂದು ಅರ್ಧ ಗಂಟೆ 20 ನಿಮಿಷ 25 ಮಿನಿಟ್ಸೇ ಆಗೋಯ್ತು. ಆಟೋ ಇದೆ, ಬಟ್ ಅವ್ರು ಬಂದು ಹೋದ್ರು, ಇಬ್ಬರೇ ಇದ್ದಾರೆ ಅಂತ ಹೇಳಿ. ಅವ್ರು ಹೋದ್ಮೇಲೆ ಒಂದು 4 ಜನ ಆದರು. ಬಟ್ ಅವರೊಂದಿಬ್ಬರು ಬೈಕ್ ಅಡ್ಡೆ ಹಾಕ್ಕೊಂಡು ಹೋದರು. ನಾನು ಯಾವ್ದಾದ್ರು ಬೈಕಾರು ಹೋಗೋಣಂದ್ರೆ ಯಾವ ಬೈಕು ಬತ್ತಿಲ್ಲ. ಆಟೋದವರು ಇನ್ನೊಂದು ಅರ್ಧ ಗಂಟೆ ಅಂತವ್ರೆ, ಇನ್ನೊಂದು ಅರ್ಧ ಗಂಟೆ ಆದರೆ ಬಸ್ಸೇ ಬರುತ್ತೆ. ಬಟ್ ನಾನು ಸ್ವಲ್ಪ ದೂರ ಹೋಗಬೇಕು, 2 ಬಸ್ ಹತ್ತು ಹೋಗಬೇಕು ಹಾಸ್ಪಿಟ್ಲಿಗೆ. ನಿಮ್ಗೆ ಗೊತ್ತು, ಹಾಸ್ಪಿಟ್ಲಿಗೆ ಹೋದ್ರೆ ಲೇಟ್ ಆಗುತ್ತೆ. ಅದಕ್ಕೆ ಇಲ್ಲಿಂದನೇ ಬೇಗ ಹೊರಡೋಣ ಅಂತೇಳಿ ತಿಂಡಿ ತಿಂದು ಹೊರಟೆ. ಬಟ್ ಇಲ್ಲಿ ಏನೂ ಇಲ್ಲ, ನನಗೂ ನಿಂತು ಕಾಲೆಲ್ಲ ನೋಯ್ತಾವೆ. ಕೃತನೂ ಇವತ್ತು ಮನೇಲೇ ಅವಳೆ, ನೀವಾಗಲೇ ನೋಡಿದ್ರಲ್ವ, ಅದು ಅಳ್ತಾ ಇದ್ಲು ಎದ್ದ ತಕ್ಷಣ. ಅದಕ್ಕೆ ಬೇಡ ಇವತ್ತು ಅಂದ್ಬಿಟ್ಟು ಸುಮ್ಮನೆ ಅದೇ. ಏನು ಇದು ಗಂಟ್ಲಲ್ಲಿ ಏನಾಗ್ತಿದೆ ಸಮಸ್ಯೆ, ಅದು ಹುಷಾರೇ ಆಗಿಲ್ಲ ಫ್ರೆಂಡ್ಸ್. ನನಗೆ ಯಾಕೋ ಭಯ, ಯಾಕಂದರೆ ಅದೇ ಏನಾದರೂ ಸ್ಕ್ಯಾನ್ಗಳು ಟೆಸ್ಟ್ಗಳೆಲ್ಲ ಬರೀತಾರೆ, ಅದರಲ್ಲಿ ಏನು ಬರುತ್ತೆ ಏನು ಅಂತ ಓವರ್ ಥಿಂಕಿಂಗ್ ಅಂತಲೇ ಹೇಳ್ಬಹುದು. ಅದು ಇರಬಾರ್ದು ಆ್ಯಕ್ಚುಲಿ, ಗೊತ್ತು ನನಗೆ, ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ನಮಗಿರೋ ಪ್ರಾಬ್ಲಮ್ಸು ಟೆನ್ಷನಲ್ಲಿ ಬೇಡ ಅಂದರೂ ಅದೆಲ್ಲ ಥಿಂಕಿಂಗು, ಬ್ಯಾಡ್ ಥಿಂಕಿಂಗ್ ಎಲ್ಲ ಬಂದಿರುತ್ತೆ. ನೋಡೋಣ ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ, ಏನಾದರೂ ಬರುತ್ತಾ ನೋಡ್ತೀನಿ. ಮಾತ್ರ ಟೈಮ್ ಆಗ್ತಾಯಿದೆ, ಯಾಕಂದರೆ ಮಳೆ ಮೋಡ ಆಗಿದೆ, ನೀವು ನೋಡಬಹುದು. ಇಲ್ಲಿ ಒಂಥರ ಮೋಡ ಥರ ಆಗಿದೆ. ಮಳೆಗೆ ಏನಾದರೂ ಸಿಗಾಕೊಬಿಟ್ರೆ ಕಷ್ಟ. ಬೇಗ ಹೋಗಿ ಬೇಗ ಬರೋಣ ಅಂದರೆ ಇಲ್ಲಿ ಈ ಥರ ಆಗೋಗ್ಬಿಟ್ಟೈತೆ. ನೋಡೋಣ ಏನೇನಾಗುತ್ತೆ ಇವತ್ತು, ಏನೆಲ್ಲ ಮಾಡ್ತೀನಿ ನೋಡಿ ಮುಂದೆ ನೀವೇ. ಹಾಸ್ಪಿಟ್ಲ್ ಬಂದು ಅರ್ಧ ಗಂಟೆ ಆಯಿತು. ತುಂಬ ಚೆನ್ನಾಗಿ ಹೇಳಿದ್ದಾರೆ. ವೆಯ್ಟಿಂಗ್ ನಂದು ಏನೋ ಸಣ್ಣ ಕೊಟ್ಟಿದ್ರು, ಅದು ಕೊಟ್ಟಿದ್ದೀನಿ ಅಲ್ಲಿ ಕಾಂಪೌಂಡ್ರ್ ಹತ್ರ. ವೆಯ್ಟ್ ಮಾಡ್ತಾ ಇದ್ದೀನಿ, ಏನಂತಾರೋ ಏನೋ. ಇಲ್ಲಿ ನನ್ನ ಹೃದಯ ಪುಕ್ಕ ಅಂತ ಹೊಡ್ಕೊತೈತೆ. ಏನು ಹೇಳ್ದೆ, ಬರೀ ಮಾತ್ರೆ ಕೊಟ್ಟರೆ ಸಾಕು, ಅದನ್ನೇ ಕೇಳ್ಕೊತಾ ಇದ್ದೀನಿ. ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ, ಚಂದನ ಜೊತೆ. ಇಷ್ಟೋ ತನಕ ಅವಳು ಪಾಪ ಏನೋ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಇವಾಗ ಕಟ್ ಮಾಡಿಬಿಟ್ಟು ಇನ್ನೇನು ಇನ್ನೊಂದು ಅರ್ಧ ಗಂಟೆ ಆಗಬಹುದೇನೋ. ಸೊ ಕೇಳಿಕೊಂಡು ಏನು ಹೇಳ್ತಾರೆ ನೋಡೋಣ. ಎಕ್ಸ್ಪ್ಲೈನ್ ಮಾಡಿದೆ ಆ್ಯಕ್ಚುಲಿ ನನಗೆ ಏನೇನು ಆಗ್ತಾಯಿದೆ ಅಂತ ಹೇಳಿ. ಅದಕ್ಕೆ ಅವರು ನಿಮಗೆ ಚಿಕನ್ ತಿಂದರೆ ಆಗ್ತಾಯಿಲ್ಲ ಅಂದರೆ ಚಿಕನ್ ಏನೋ ತಿನ್ನೋಕ್ಕೆ ಹೋದ್ರಿ ಅಂತ ಅಂದರು. ಬಿಕಾಸ್ ನನಗೆ 4 ಡೇಸ್ ಇರಲಿಲ್ಲ, ಚಿಕನ್ ತಿಂದಮೇಲೆ ಮತ್ತೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ನು ಕೇಳಿದೆ, ಸರ್ ಸ್ಕಿನ್ ಪ್ರಾಬ್ಲಮ್ಮು ಇದೆ, ಹುಷಾರಾಗ್ತಾಯಿಲ್ಲ ಅಂತ. ಅದಕ್ಕೆ ಮೋಸ್ಟ್ಲಿ ನಿಮಗೆ ಫಂಗಲ್ ಇನ್ಫೆಕ್ಷನ್ ತುಂಬ ದಿನದಿಂದ ಇದೆ ಅಂದರೆ ಶುಗರ್ ಚೆಕ್ ಮಾಡಿಸಿದ್ದೀರ, ಶುಗರ್ ಟೆಸ್ಟ್ ಮಾಡಿಸಿ ಅಂದರು. ಅದು ಏನೋ ಇಲ್ಲದಿರೋವೆಲ್ಲರೂ ನಾನೇ ಹೇಳ್ಕೊಂಡು ಇದು ಮಾಡ್ಕೊತೀನೋ ಏನೋ ಗೊತ್ತಿಲ್ಲ. ಮೈಸೂರಿಗೆ ಹೋಗೋಣ ಅಂತಿದ್ನಲ್ವಾ ಸ್ಕಿನ್ ಚೆಕ್ ಮಾಡ್ಸೋಕ್ಕೆ. ನೋಡೋಣ ಇವ್ರ ಹತ್ರನೇ ಕೇಳೋಣ, ಅಂದರೆ ಈ ಮೆಡಿಸನ್ಸ್ ತೊಗೊಂಡು ಆ ಮೆಡಿಸನ್ಸ್ ತೊಗೊಂಡ್ರೆ ಏನೋ ಪ್ರಾಬ್ಲಮ್ ಇಲ್ವಾ ಕೇಳೋಣ ಅಂತ ಅಂದ್ಕೊಂಡೆ. ಏನು ಪ್ರಾಬ್ಲಮ್ ಇಲ್ಲ, ಹೋಗಿ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿ ಅಂತ ಅಂದರು. ಬಿ ಪಿ ಚೆಕ್ ಮಾಡೋದು ಇಲ್ಲೇ ಇರಬೇಕು ಕೇಳಿ ಅಂತ ಅಂದರು. ಸರಿ ಸರ್ ಆಯಿತು ಕೇಳಿದೆ, ಆ ಮೆಡಿಸನ್ ಈ ಮೆಡಿಸನ್ ತೊಗೊಂಡ್ರೆ ಪ್ರಾಬ್ಲಮ್ ಆಗಲ್ವಾ ಅಂತೇಳಿ. ಏನಿಲ್ಲ ಅಂದರು. ಅದಕ್ಕೆ ನೋಡೋಣ ಫಂಗಲ್ ಇನ್ಫೆಕ್ಷನ್ ಐತೆ ಅಂತಿರಲ್ಲ, ಶುಗರ್ ಚೆಕ್ ಮಾಡಿಸಿ ಅಂತ ಬರ್ಕೊಟ್ಟಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ, ರೂಮ್ ನಂಬರ್ 15. ಶುಗರ್ ಟೆಸ್ಟಲ್ಲೂ ಶುಗರು ನಾರ್ಮಲ್ ಬಂದಿದೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಧ್ವನಿ ಪೆಟ್ಟಿಗೆಯಲ್ಲಿ ಏನಾದರೂ ಚಿಕ್ಕದು ಗುಳ್ಳೆಗಳ ಥರ ಆದ್ರೂ ಈ ಥರ ಚುಚ್ಚಿದಂಗೆ ಪ್ರಾಬ್ಲಮ್ ಆಗುತ್ತಂತೆ. ಇವಾಗಲೂ ಒಂದು 5 ಡೇಸ್ಗಾಗೋಷ್ಟು ಟ್ಯಾಬ್ಲೆಟ್ಸ್ ಬರೆದಿದ್ರು, ಮೆಡಿಕಲಲ್ಲಿ ತೊಗೊಂಡು. ಇಂಜೆಕ್ಷನ್ನು ಕೂಡ ಮೆಡಿಕಲ್ಗೆ ಬರೆದಿದ್ರು.
ಅಲ್ಲಿ ಕೊಡ್ತಾರೆ ಅಂತ ಅಲ್ಲೋದೆ, ಅಲ್ಲಿಲ್ಲ ಮೆಡಿಕಲ್ಗೆ ಹೋಗಿ ಅಂದರು. ಮೆಡಿಕಲ್ಗೆ ಬಂದೆ, 2-3 ಸಲ ಹಾಸ್ಪಿಟ್ಲಿಗೂ ಮೆಡಿಕಲ್ಗೂ ಓಡಾಡಿದ್ದೀನಿ. ಅವ್ರು ಹೇಳೋದು ಅದೇ ಈ ಸಲ ಟ್ಯಾಬ್ಲೆಟ್ ತೊಗೊಳ್ಳಿ, ಕಡಿಮೆ ಆಗಲಿಲ್ಲ ಮತ್ತೆ ಅದೇ ರೀತಿ ಆಗ್ತಾಯಿದೆ ಅಂದರೆ ಎಂಡೋಸ್ಕೋಪಿ ಮಾಡಿಸ್ಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಇದೊಂದು ಸತಿ ಮೆಡಿಸನಲ್ಲಿ ಹುಷಾರಾಗ್ಬಿಟ್ರೆ ಸಾಕು. ಎಡವಟ್ಟು ಎಲ್ಲ ಮಾತ್ರೆ ಹೆಂಗೆ ತೊಗೊಳ್ಳೋದು ಅಂತ ಕೇಳ್ಕೊಬಂದೆ, ಸಿರಪ್ ಹೆಂಗೆ ತೊಗೊಳ್ಳೋದು ಅಂತ ಕೇಳಿಲ್ಲ. ಅದಕ್ಕೆ ಮೆಡಿಕಲ್ಗೆ ಬಂದಿದ್ದೀನಿ. ಅಮ್ಮನಿಗೆ ಹಣ್ಣು ಮಾತ್ರೆ ತೊಗೊಂಡೆ, ಅದು ಯಾವಾಗ ಕುಡಿಬೇಕು ಅಂತ ಕೇಳಿಲ್ಲ, ಅದಕ್ಕೆ ಕೇಳ್ಕೊಂಡೆ. ಇಲ್ಲಿ ಹಾಲು ನಂಗೆ ಟೀ ಅಂಗಡಿಯದೇ ಅಲ್ಗೋಯ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡಿಕೊಂಡು ಮೆಡಿಕಲ್ಗೆ ಹೋಗಬೇಕು. ಅಕ್ಕಪಕ್ಕದಲ್ಲೆಲ್ಲ ನನ್ನೇ ನೋಡ್ತಾರೆ ಫ್ರೆಂಡ್ಸ್. ಇವಳು ಯಾಕೆ ಫೋನ್ ಹಿಡ್ಕೊಂಡು ಹಿಂಗೆ ಒಬ್ಬೊಬ್ಬಳೇ ಮಾತಾಡ್ತಾವಳೆ. ಮುಗೀತು, ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಬಸ್ಸು ಎಲ್ಲಿಂದ ಇಲ್ಲಿಗೆ ಸಾಲಿಗ್ರಾಮಕ್ಕೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಮಳೆ ಮೋಡ ಆಗ್ಬಿಟ್ಟೈತೆ. ಮನೆಗೆ ಹೋಗಂಟು ಮಳೆ ಬರಲಿಲ್ಲ ಅಂದರೆ ಸಾಕು. ಆ್ಯಕ್ಚುಲಿ ನರಕ್ಕೆ ಮತ್ತೆ ಎಡ್ದ ಕೈಗೆ ಇಲ್ಲಿಗೆ ಹಾಕಿಸ್ಕೊಂಡೆ ನರಕ್ಕೆ. ಬಟ್ ಹೋದ ಸಲ ನೋವಾದಷ್ಟು ಈ ಸಲ ನೋವಾಗಲಿಲ್ಲ. ಹೋದ ಸಲ ಹೆವಿ ನೋವಾಗಿತ್ತು. ಮತ್ತು ಹತ್ತಿಲಿ ಅದನ್ನು ಕವರ್ ಮಾಡಿದರು, ಒಂದು 1/2 hour ಇರಲಿ ಅಂತೇಳಿ. ಮತ್ತು ಅದು ಒಂಥರ ಹಸಿರು ಗಟ್ಟಂಗೆ ಆಗ್ಬಿಟ್ಟಿತ್ತು ಇನ್ನು ಬೆಳಗ್ಗೆ ಸತಿಗೆ. ಬಟ್ ಈ ಸತಿ ಕಣ್ಣು ಮುಚ್ಕೊಂಡು ಭಗವಾನ್ ಅಂತಿದ್ದೆ, ಏನು ಮಂತ್ರ ಹೇಳ್ತಿದ್ಯಾ, ಇಂಜೆಕ್ಷನ್ಗೂ ಇಷ್ಟೊಂದು ಹೆದರ್ಕೋತೀಯಾ ಅಂತ ಇದ್ದರು. ಬಟ್ ಈ ಸಲ ನೋವಾಗಲಿಲ್ಲ ಇಂಜೆಕ್ಷನು. ಲಾಸ್ಟ್ ಟೈಮ್ ತುಂಬ ನೋವಾಗಿತ್ತು. ಇವಾಗ ಬಂದೆ ಬಸ್ ಸ್ಟಾಪ್ಗೆ. ನಾನು ಏನು ಅಂದ್ಕೊಂಡೆ, ಯಾವುದು ಆಗಬಾರ್ದು ಅಂದ್ಕೊಂಡೆ ಅದೇ ಆಯಿತು. ಇವಾಗ ನೋಡೋಣ, ಹೋಗೋಣ. ನೋಡಿ, ಬಂದ ತಕ್ಷಣ ಊಟ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅನ್ನ ಸಾಂಬಾರು ಮಾಡಿತ್ತು. ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಅಲ್ಲಿ ಬರ್ಬೇಕಾದ್ರೆ ಅಂದವೇ ಬಸ್ ಸ್ಟಾಪಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದು. ಅದೇ ನೆನೆ ನನ್ನ ವ್ಲಾಗಲ್ಲಿ ಬಂದಿದ್ದಾಳಲ್ವ, ಅವಳೇ ಸಿಕ್ಕಿದ್ಲು, ಲಕ್ಷ್ಮಿ. ಅವಳು ಯೂಟ್ಯೂಬ್ ಮಾಡ್ತಾಳಂತೆ. ಯೂಟ್ಯೂಬ್ ಬಗ್ಗೆ ಹೇಳು ಅಂತ. ನಾನು ಮನೆಗೆ ಬಾ, ಫ್ರೀ ಇದ್ದರೆ ಇಲ್ಲಿ ರೋಡಲ್ಲೆಲ್ಲ ಹೇಳ್ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರ ಹತ್ರ ಒಂದು 20 ನಿಮಿಷ ಮಾತಾಡಿ ಅವ್ರ ಮನೆ ಹತ್ರ ಬಂದೆ. ಮನೆಗೆ ಹಸಿವಾಗ್ತಿತ್ತು, ಊಟ ಮಾಡಿದೆ. ಸೊ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮಲ್ಕೊಬೇಕು. ಏನೋ ನರಕ್ಕೆ ಇಂಜೆಕ್ಷನ್ ಹಾಕಿದ್ರಲ್ವ ಎಡ್ದ ಕೈಗೆ, ಅದಕ್ಕೋ ಏನೋ ಒಂಥರ ನಿದ್ದೆ. ಸೊ ಪವರ್ ಇತ್ತು ಏನೋ ಆ್ಯಂಟಿಬಯೋಟಿಕ್ಕೋ ಏನೋ ಒಂದು ಗೊತ್ತಿಲ್ಲ. ಒಟ್ಟಿಗೆ ನಿದ್ದೆ ಸಖತ್ತ ಬರ್ತೈತೆ. ಇವಾಗ ಊಟ ಮಾಡಿ ಮಾತ್ರೆ ಕುಡಿದು ಮಲ್ಕೋಬೇಕು. ನಮ್ಮಮ್ಮ ಯಾವ ಪರಿಸ್ಥಿತಿಲಿ ಐತೆ ನೋಡಿ. ಟಿ ವಿ ಹಾಕೈತೆ, ಟಿ ವಿ ಹಾಕ್ಬಿಟ್ಟು ಟಿ ವಿ ಪಾಡಕ್ಕೆ ಟಿ ವಿ ಓಡ್ತೈತೆ, ರಗ್ಗೊಚ್ಕೊಂಡು ಮನಿಕೊಂಡೈತೆ. ಅಂದ್ರೂ ಮಾತಾಡ್ತಾ ಇಲ್ಲ. ಯಾಕೆ ಅಂದರೆ ಚೆನ್ನಾಗಿ ನಿದ್ದೆ ಹೊಡೆದದೆ. ಟಿ ವಿ ಅದೆಷ್ಟೊತ್ತಿಂದ ಓಡ್ತೈತೆ ಗೊತ್ತಿಲ್ಲ. ಕೃತು ಆಚೆ ಕಡೆ ಆಟಾಡ್ತಾ ಇದ್ಲು. ಬಂದು ದಾಸಿಪುರದ ಅಜ್ಜಿ ಮನೆ ಏನೋ ಜೋಳ ಸೀಸ್ಕೊಂಡು ಜೋಳ ತಿಂತಾವಳೆ. ಅವ್ರ ಅಪ್ಪಂಗೂ ಜೋಳ ಅಂದರೆ ಇಷ್ಟ. ಜೋಳನ ಹುರ್ಕೊಂಡು ತಿನ್ನೋದು, ಇಲ್ಲ ಸುಡ್ತಾರೆ ನೋಡಿ ಉಂಡೆ ಜೋಳನ ನಮ್ಮ ಕಡೆ ಒಲೆಯಲ್ಲಿ ಗ್ಯಾಸಲ್ಲಿ ಸುಟ್ಕೊಂಡು ತಿಂತೀವಿ. ಆ ಥರ ಸುಟ್ಕೊಂಡು ತಿನ್ನೋದು ಅಂದರೆ ಸಂತಂಗೆ ಇಷ್ಟ. ಈಗ ಕೃತಿಗೂ ಇಷ್ಟ, ಜೋಳ ಸುಡ್ಸ್ಕೊಂಡು ತಿಂತಾಯಿದ್ಲು. ಹಾಗೆ ಆಚೆ ಕಡೆಗೂ ಹೋದ್ಲು. ಇವಾಗ ಊಟ ಮಾಡಿ ಕರ್ಕೊಬಂದು ಅವಳು ಮಲಗಿಸ್ತೀನಿ. ನಾನು ಟ್ಯಾಬ್ಲೆಟ್ಸ್ ಕುಡಿದ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಕೃತು ಪರವಾಗಿಲ್ಲ ಗೈಸ್, ABCDನ ಮಧ್ಯದಲ್ಲಿ ಒಂದೊಂದು ಮರ್ತ್ಕೋತಾವಳೆ. ಒಂದು 7-8 ಇಲ್ಲ, ಒಂದು 5ರಿಂದ 6 ಅಕ್ಷರ ಮರ್ತ್ಕೋತಾವಳೆ. ಜಡ್ ತನಕನೂ ಹೇಳ್ತಾಳೆ. ತುಂಬ ಖುಷಿ ಆಯಿತು. 3 ಸಲ ಹೇಳ್ಕೊಟ್ಟೆ. ಅಂದರೆ ABCD ಚಾರ್ಟ್ ತೊಗೊಬರೋಗು ಅದನ್ನು ನೋಡ್ಕೊಂಡು ಹೇಳ್ಕೊ ಅಂದೆ. ABCD ಚಾರ್ಟಿನ ಗೋಡೆ ಮೇಲೆ ನೆತ್ತಾಕಿದ್ದೀನಿ ಆಯಿತಾ. ಒಂಥರ ಹಾಳೆ ಥರ ಬಂದಿರುತ್ತಲ್ಲ, ಅದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ. ಅದೇ ಆಟ ಆಡೋವು ಜೋಡ್ಸವಿರ್ತವಲ್ಲ ABCD ಥರ ಬೆಂಡು, ಅದು ಅವ್ರ ಅಪ್ಪ ತಗೊಟ್ಟಿದ್ದು, ಲಾಸ್ಟ್ ತಗೊಟ್ಟಿದ್ದು ಅಂತ ಆಟ ಸಾಮಾನು. ಅದು ಅವಳ ಬರ್ತ್ಡೇಗೆ ಡ್ರೆಸ್ ತೊಗೊಳಕ್ಕೆ ಹೋದಾಗ ಅದನ್ನು ತೊಗೊಂಡು ಜೋಡಿಸ್ತಾ ಇದ್ದಾಳೆ. ಇವಾಗ ಈ ತನಕ ಜೋಡಿಸಿದ್ದಾಳೆ. ಆ್ಯಕ್ಚುಲಿ ಡಿ ಜೋಡಿಸಿದ್ಲು, ಈನ ಮುದ್ದಾಕ್ಬಿಟ್ಟಿದ್ಲು. ಅದೇ ಹೇಳ್ಕೊಟ್ಬಿಟ್ಟು ಬಂದೆ. ಇವಾಗ ನಾನು ಕಾಫಿ ಇಟ್ಕೊತಾ ಇದ್ದೀನಿ. ಟೀ ಟೈಮ್ ಬಂದು ನೋಡಿ. ಅದು ಎಲ್ಲ ಜಡ್ ತಾನೇ, ಅದು ಎಫ್ ಹುಡ್ಕು, ಅಲ್ಲಿ ಹುಡ್ಕು, ಅಲ್ಲಿ ಐತೆ, ಎಲ್ಲರೂ ನೋಡು ನಿಧಾನಕ್ಕೆ. ನೋಡಿ, ರಜಾ ಹಾಕ್ಸಿದ್ಕು ಇವತ್ತು. ಕೃತುಗೆ ರಜಾ ಹಾಕ್ಸಿದ್ಕು ಸಾರ್ಥಕ ಆಗೋಯ್ತು. ನಮ್ಮ ಬೀದಿಲಿ ಎಲ್ಲ ಕೇಳ್ತಾವ್ರೆ, ಕೃತುನ್ ಯಾಕೆ ಇವತ್ತು ಕಳಿಸಿಲ್ಲ ಅಂತ. ಹಿಂಗೆಲ್ಲ ಹಠ ಮಾಡ್ತಿದ್ಲು. ಮತ್ತೆ ನೆನ್ಕೊಂಡು ಜ್ವರ ಬರೋದು ಬೇಡ, ಒಂದಿನ ಫ್ರೀ ಬಿಡೋಣ ಅವಳ, ನಾಳೆ ಕಳ್ಸೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಅದು ಯೂ ಪಾಪ, ನಿನ್ಗೆ ಎಫ್ ಗೊತ್ತಿಲ್ಲ ನಿಂಗೆ? ಅಜ್ಜಿ ಮಾತು ಕೇಳ್ಬಿಡ ನೀನು, ಹುಡ್ಕು ನೀನು. ಅದಕ್ಕೆ ಫ್ರೀ ಬಿಟ್ಟಿದ್ದಕ್ಕೆ ನನಗೆ ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾವಳೆ. ನಿನ್ನೆ ಸ್ಲೇಟ್ ತೊಗೊಂಡು ನಿನ್ನೆ ಬರ್ಕೊಂಡ್ಲು. ಹಾಗೆ ಒಂದೊಂದು ದಿನ ಸ್ವಲ್ಪ ಮಾಡ್ಸೋಣ ಅಂತ ಜೋಡಿಸಿದೀವಿ ತಾನೇ. ಎಲ್ಲಾನು ಹೇಳು. ಕಡ್ಡಿ ಕೊಡೋಣ, ತಗೋ, ಹೇಳ್ಕೊಂಡೋಗು. ಕಡ್ಡಿಲಿ ತೋರಿಸು, ಇಲ್ಲ ನಾನು ಕಡ್ಡಿಲಿ ತೋರಿಸ್ತೀನಿ, ಹೇಳು. ಹೇಳು. ಅವನಿನ ಈ ಕಡೆಗೆ ಬಂದ್ಬಿಡವ. ಚಿನ್ನೋ, ಅದು 1 2 3 ಅದ 1 2 3 ಅವನಿನ ಜೋಡಿಸ್ತೀನಿ. ಫಸ್ಟಿಗೆ ABCD ಹೇಳ್ಬಾ. ಆಯ್ತು, ಸರಿ. ತೋರಿಸ್ಕೊಂಡು. ಹಾಂ 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 ಹಾಂ
ಹಾಂ ಹಾಂ ಹಾಂ ಎಲ್ ಹಾಂ ಹಾಂ ಎನ್ ಹಾಂ 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 ಕ್ಯೂ ಹಾಂ 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 ಟಿ ಟಿ ಹಾಂ ಹಾಂ ವಿ ಹಾಂ ಅಮ್ಮ ನಿಂದ ಅಮ್ಮ ಯಾಕಂದ್ರೆ ಮಗ ಕರೆಕ್ಟಾಗಿ ಹೇಳ್ತಾ ಇದೆ ಯಪ್ಪ ಅಂತ ಹೇಳ್ಕೊಡ್ತೀಯಲ್ಲಮ್ಮ ಏ ವಿ ಹೇಳ್ತೀನಿ ಫಸ್ಟಿಂದವ ಪಕ್ಕದ ಹೇಳು ವಿ ಅಂತ ಹ್ಞೂ ಅದು ವಿ ಹಾಂ ಡಬ್ಲ್ಯೂ ಹಾಂ ಹಾಂ 7 ಯಾಕೆ ಬರ್ತದೆ ಚಿನ್ನು ವೈ ಹಾಂ ಗುಡ್ ಬೇಬಿ ಇನ್ನೊಂದ್ಸತಿ ಹೇಳ್ಕೊಬ ಫಾಸ್ಟಾಗಿ ಕರೆಕ್ಟಾಗಿ ಹೇಳ್ದೆ ನೋಡು 3 ತಪ್ಪು ಹೇಳ್ದೆ 4 ಕಡೆ 4 ತಪ್ಪು ಹೇಳ್ದೆ ಅಷ್ಟೇ ಕ್ಲಾಪ್ ಎಲ್ಲ ಕ್ಲಾಪ್ ಹೊಡಿ ನಮ್ಮ ಮಗ ಕರೆಕ್ಟಾಗಿ ಕಲ್ತ್ಕೊಬಿಟ್ಟದೆ ಕ್ಲಾಪ್ ಚಿನ್ನು ಜಾನಕಾಜಿ ಕೈಲಿ ಕ್ಲಾಪ್ ಮಾಡಿಸ್ ಚಿನ್ನು ಕ್ಲಾಪ್ ಓ ನಮ್ಮ ಅಮ್ಮಗ ಕರೆಕ್ಟಾಗಿ ಹೇಳ್ತದೆ ವಿ ಆದಮೇಲೆ ಎಫ್ ಅಂತ ಹೇಳ್ಕೊಡ್ತೀಯಲ್ಲ ಅಮ್ಮ ಚಿನ್ನು ಕ್ಲಾಪ್ ಮಾಡಿಸು ಚಿನ್ನು ಬೇಗ ಈಗ 1 2 3 ಹೇಳದಾ ಹಾಂ ಹಾಂ ಆಯ್ತು ಜೋಡಿಸ್ತೀನಿ ಇಸ್ಕೊ ಬಾಜಿ ತಗೋಲಿ ಬೇಗ ಹಿಂಗೆ ಡೈಲಿ ಓದ್ಕೋತಿತ್ತಾನೆ ಮತ್ತೆ ಹಾಂ ಆಯ್ತು ಬೇಬಿ ಆಯ್ತು ಬಾ ಹಾಂ ಹಾಂ ಕರೆಕ್ಟಾಗಿ ಕೂತ್ಕೊಂಡು ಹೇಳ್ಬೇಕು ಅದನ್ನೇ ಕಾನ್ವೆಂಟಲ್ಲಿ ಕರೆಕ್ಟಾಗಿ ಕೂತ್ಕೋತಿತ್ತಾನೆ ಹೇಳ್ತೀನಿ ಈಗ ನೀನು ಈ ಕಡೆ ಇದ್ದ ತನು ಅಕ್ಕನ ಕಡೆಯಿಂದ ಹೇಳ್ಸು ಅಂತಲ್ಲ ಅದಕ್ಕೆ ಹೇಳಿದ್ದು ಆಯ್ತು ಕ್ಯಾನ್ಸಲ್ ಅವರು ನಿಂತು ಕ್ಯಾನ್ಸಲ್ ನೀನು ಆಮೇಲಿಂದ ಹೇಳು ಆಯ್ತಾ ಹೇಳ್ಕೃತು ಈಗ ನೀನು ಸೆಕೆಂಡು ಹೇಳ್ಕೃತು ಸಂಡೇ ಮಂಡೇ ಹೇಳು ಕೂತ್ಕೊಳ್ಳೇತಾನು ಹೇಳನು ಹೇಳ್ಕೃತು ಈಗ ಹೇಳು ನಿಂತ್ಕೊ ನೀಚು ಹಾಂ ಹೇಳು ಹಾಂ ಸರಿ ಗುಡ್ ಹಾಂ ಧ್ರುವ ಎಷ್ಟು ಬರ್ತದೆ ಅಷ್ಟು ಹೇಳು ಸಂಡೇ ಮಂಡೇ ಹೇಳು ಹೇಳ್ಕೊಡೋಣ ಹೇಳ್ತೀಯಾ ಸಂಡೇ ಹೋಕ್ರುತ್ತು ನೀನು ಹೇಳು ತನಿಷ ನಿಂಗೆ ಬರ್ತತ್ತಾನೆ ಹೇಳು ಆಮೇಲೆ ಹಾಂ ಹಾಂ ಯಾಕೆ ಕೊಡಬೇಕು ಕೊಡೋದಿಲ್ಲ ನೀನು ಮತ್ತೆ ಈ ಸಿಬ್ಬದಿ ಕಲಿತಿದ್ಯಾ ಹಂಗೋಯ್ತಾನೆ ಚಡ್ಡಿ ಬಿಚ್ಕೊಂಡು ಹೋಯ್ತೀನಿ ಅಂತ ಒದ್ಬಿಡ್ತೀನಿ ನಾನು ಸಮಸ್ಯೆ ಅದು ಹಂಗೆ ಮಾಡ್ತೀಯ ಇನ್ನೊಂದ್ಸತಿಯಾ ಮೊದಲು ನಿನ್ನೆ ಕೇಳ್ತಿರೋದು ಯಾರಿಗೂ ಹಂಗೆ ಮಾಡಬಾರ್ದು ಹೊಳಿತೀನಿ ನಾನು ನಂಗೆ ಒಸಿ ಕೊಡು ಕವರ್ನೇ ಒಂದ್ಸತಿ ಹೊಡೆದಿತ್ತಿಲ್ವಾ ಅಂಚಿರು ನೀನು ಒಂದ್ಸತಿ ಹೊಡೆದಿತ್ತಿಲ್ವಾ ನೀನು ಚೂರು ಮುರಿ ಫ್ರೆಂಡ್ಸ್ ತಿನ್ನೋಣ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಮ್ಮ ಅಮ್ಮ ಚೂರು ಮುರಿ ತಿಂದರೆ ತಿನ್ನು ಅಂತ ಅದೇ ಕೊಟ್ಟೈತೆ ಇಷ್ಟೊಂದೆಲ್ಲ ತಿನ್ನಲ್ಲ ಸ್ವಲ್ಪ ತಿಂತೀನಿ ಅಷ್ಟೇ ನಮ್ಮ ಮುದ್ದ ತಿಂತಾವಳೆ ಖಾರ ಆಗಿಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬಿಟ್ಟವ್ರೆ ಅನ್ನಿಸ್ತದೆ ಕಾಸ ಗುಡ್ಸೋಕಾಯ್ತದ ಬಿಡು ಅದಕ್ಕೆ ಸ್ವಲ್ಪ ತಿಂತೀನಿ ಇದೆಲ್ಲ ತಿನ್ನಲ್ಲ ಸ್ವಲ್ಪ ತಿಂತೀನಿ ಕರೆಂಟ್ ಇಲ್ಲ ಇವಾಗ ಬಂತು ಚಾರ್ಜ್ಗೆ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಚೆಲ್ಲವಳೆ ನೋಡಿದೆ ಮುದ್ದೆ ಬೇಡ ಅಂತು ಮಧ್ಯಾಹ್ನ ಸಾಂಬಾರು ಮಾಡಿತ್ತು ಬಸ್ಸಾರು ಅನ್ನ ಮಾಡ್ಬಿಟ್ಟು ಬಂದೆ ಬಿಕಾಸ್ ನೀವು ನಂಬಲ್ಲ ಇದು ಮಾತಾಡಿದ್ರೆ ಅಂದರೆ ಮಾತಾಡ್ತಾ ಇಲ್ಲ ನನ್ನ ಅನಿಸಿಕೆ ಅದು ಹೇಳಬೇಕೋ ಹೇಳಬಾರ್ದು ಯಾಕಂದರೆ ಅದು ಬೇರೆಯವರ ಫ್ಯಾಮಿಲಿ ಮ್ಯಾಟರು ಆದರೆ ನಾನೇನು ತಪ್ಪಾಗಿ ಹೇಳ್ತಾ ಇಲ್ಲ ಅಲ್ವಾ ನನಗೂ ಬೇಜಾರಾಯಿತು ಅದನ್ನು ನೋಡಿ ಅದಕ್ಕೆ ಹೇಳಬೇಕೋ ಮಾತಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮಾತಾಡೇ ಬಿಡ್ತೀನಿ ಏನಿಲ್ಲ ನಾನು ಭೂಮಿಕಾ ಪ್ರಮೋದ್ ನೀವು ಕೇಳಿರ್ತೀರ ಫೇಮಸ್ ಯೂಟ್ಯೂಬರ್ ಅವರು 60K ಏನೋ ಇದ್ದಾರೆ ಆ್ಯಂಡ್ ಇನ್ಸ್ಟಾದಲ್ಲಂತೂ ತುಂಬ ಚೆನ್ನಾಗಿ ಈಗ ಸ್ಯಾರಿ ಬಿಸ್ನೆಸ್ಸು ಮಾಡ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಕೆಲವೊಂದು ವಿಚಾರಗಳನ್ನ ನಾನು ಎಲ್ಲೂ ಹೇಳಿರಲ್ಲ ಅದು ಟೈಮ್ ಬಂದಾಗ ಅಷ್ಟೇ ನಾನು ಹೇಳ್ತೀನಿ ಅದ್ರ ಬಗ್ಗೆ ಟಿಕ್ ಟಾಕ್ ಇತ್ತು ನೋಡಿ ಟಿಕ್ ಟಾಕಿಂದ ಭೂಮಿಕಾ ಪ್ರಮೋದ್ನ ನಾನು ಫಾಲೋ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ವಿಡಿಯೋ ಮಾಡೋರು ಆಗ ತುಂಬ ಸಣ್ಣಕ್ಕಿದ್ರು ಟಿಕ್ ಟಾಕಲ್ಲಿ
ಈಗ ಅಂದರೆ ಸ್ವಲ್ಪ ಈಗಲೂ ಸಣ್ಣಕ್ಕೆ ಇದ್ದಾರೆ ಕಡ್ಡಿ ಥರ, ಬಟ್ ಅವಾಗ ಇನ್ನೂ ಸಣ್ಣ ಇದ್ರು. ಅವಾಗಿಂದ ನಾನು ಟಿಕ್ಟಾಕಿನ ಫಾಲೋ ಮಾಡ್ತಾ ಇದ್ದೆ. ಟಿಕ್ಟಾಕ್ ಬ್ಯಾನ್ ಆದಮೇಲೆ ಇನ್ಸ್ಟಾಗೆ ಬಂದರು. ಇನ್ಸ್ಟಾದಲ್ಲೂ ಫಾಲೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ದು ಇದೆ ಇನ್ಸ್ಟಾ, ಅದರಲ್ಲೂ ಫಾಲೋ ಮಾಡ್ತಾಯಿದ್ದೀನಿ. ಅವ್ರ ಹಸ್ಬೆಂಡ್ದೇನು ಜಾಸ್ತಿ ನೋಡೋ, ನಾನು ಭೂಮಿಕಾ ಪ್ರಮೋದು ಜಾಸ್ತಿ ನೋಡ್ತಿರ್ತೀನಿ. ಫಸ್ಟ್ ಅವದೇ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬು ಇನ್ಸ್ಟಾದಲ್ಲಿ. ಏನಕ್ಕೆ ನೋಡ್ತೀನಿ ಸುಷ್ಮಾ ಅಂತ ನೀವು ಕೇಳಿದ್ರೆ, ಬಿಕಾಸ್ ಅವ್ರು ನಮ್ಮ KR ನಗರದ ಹತ್ರ ಒಂದು ಹಳ್ಳಿಯವರು. ಓಕೆ, ನಮ್ಮ KR ನಗರ ಎಲ್ಲಿ, ಸಾಲಿಗ್ರಾಮ ಎಲ್ಲಿ, ಮೈಸೂರಲ್ಲಿ. ಓಕೆ, ಮೈಸೂರವರು ಅಂದರೆ ನಮ್ಮೂರೇನೆ, ಹಾಸನ ಅಂದರು ನಮ್ಮೂರೇ, ಎಲ್ಲ ನಮ್ಮೂರೇನೆ. ಅಕ್ಕಪಕ್ಕ ಊರುಗಳು ಬೇರೆ ಆಗ್ಬೋದು ಅಷ್ಟೇ, ಹೋಬಳಿ ತಾಲೂಕು ಬೇರೆ ಆಗ್ಬೋದು. ಸೊ ನಮ್ಮ KR ನಗರನೇ ಅವರು. ಹಂಗಾದ್ರೆ ನಮಗೂ ಅವ್ರಿಗೂ ಏನೋ ಒಂದು 3/4 ಗಂಟೆ ಅಂದ್ಕೊಳ್ಳಿ ಬೈಕಲ್ಲಿ ಹೋದರೆ. ಸೊ ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ಲೈಫ್ ಏನೋ ಒಂದು ಮಾಡಬೇಕು ಲೈಫಲ್ಲಿ. ಏನು ಮಾಡ್ತಿದ್ದಾರೆ ಅವ್ರ ಹಸ್ಬೆಂಡ್ ಅಂತ ದೇವ್ರಂಥವ್ರು. ನಾನು ನೋಡಿದ್ದೀನಿ ಆಯಿತಾ, ಬಟ್ ಈ ಲೆವೆಲ್ಗೆ ಸಪೋರ್ಟ್ ಮಾಡೋವಂಥ ಹಸ್ಬೆಂಡನ್ನ ನಾನು ನಿಜವಾಗ್ಲೂ ನೋಡಿಲ್ಲ. ತುಂಬ ಖುಷಿ ಆಗುತ್ತೆ ಅವ್ರ ಪೇರ್ ನೋಡಿದಾಗ. ಪ್ರತಿ ಸಲ ಬಂದಾಗ ಇವ್ರಿಗೆ ಹುಷಾರಿಲ್ಲ ಅಂದರೆ ಅವರು ಸ್ಟಾರ್ಟ್ ಮಾಡೋದು, ಅವ್ರನ್ನ ಕೇರ್ ಮಾಡೋದು. ನೀವೆಲ್ಲರೂ ನೋಡೇ ಇರ್ತೀರ, ಭೂಮಿಕಾ ಪ್ರಮೋದ್ ಅಂದರೆ ಎಲ್ರಿಗೂ ಗೊತ್ತಾಗೇ ಇರುತ್ತೆ. ಏನು ವಿಚಾರ ಅಂತ ಹೇಳಿದ್ರೆ, ನಾನು ರೆಗ್ಯುಲರಾಗಿ ನೋಡ್ತೀನಿ. ಮುಂಚೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಮೆಂಟ್ಸ್ ಎಲ್ಲ ಹಾಕಿವಿ. ಇವಾಗ ಕಮೆಂಟ್ಸ್ ನಾನು ಏನೂ ಹಾಕಲ್ಲ. ಬಟ್ ಇವತ್ತು ತುಂಬ ಬೇಜಾರಾಯಿತು. ನನಗೆ ಅನಿಸಿದ್ದನ್ನ ಕಮೆಂಟ್ ಮಾಡಬೇಕು ಅಂತ ಹೋದರೆ ಕಮೆಂಟು ಪೌಸ್ ಅಂತ ಏನೋ ಬಂದಿದೆ, ಕಮೆಂಟ್ ಹೊಡೆಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕ್ತೀನಿ. ಅವ್ರು ಇನ್ಸ್ಟಾ ನೋಡಲ್ಲ ಅಂತ ಹೇಳಿದ್ರು ಒಂದು ವ್ಲಾಗಲ್ಲಿ, ಬಿಕಾಸ್ ಸೀರೆ ಬಿಸ್ನೆಸ್ ಮಾಡ್ತಾರಲ್ವ, 5,000 ಮೆಸೇಜಸ್ಸು ಇನ್ಸ್ಟಾದಲ್ಲಿ ಇದೆಯಂತೆ. ಅದಕ್ಕೆ ದಯವಿಟ್ಟು ಯಾರು ಇನ್ಸ್ಟಾದಲ್ಲಿ ಮಾಡಬೇಡಿ. ಏನಾದ್ರು ಬುಕ್ ಮಾಡಬೇಕು, ಸೀರೆ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಬುಕ್ ಮಾಡಿ ಅಂತಲೂ ಹೇಳಿದರು. ಇನ್ಸ್ಟಾದಲ್ಲಿ ಮಾಡಿದ್ರೆ ಅವ್ರು ನೋಡೋದು ಇಲ್ಲ. ಇನ್ನು ವಾಟ್ಸಪ್ಪು ನಮ್ಮ ಹತ್ರ ಎಲ್ಲ ನಂಬರ್ ಇಲ್ಲ. ಏನಂತ ಹೇಳಿದ್ರೆ, ಯಾರಿಗಾದ್ರೂ ಹಂಗಾಗ್ಬಾರ್ದು. ಹೊತ್ಕೊಂಡು ಬಾಣ್ತಿ ಅವರು ಇನ್ನು ಅವ್ರ ಲೈಫಲ್ಲಿ ಆಗಿರೋದನ್ನೆಲ್ಲ ಹೇಳಿದ್ದಾರೆ. ಯಾರು ಅಂತಲೂ ನಿಮ್ಗೆ ಗೊತ್ತು, ನಾನು ಹೇಳಲ್ಲ. ಯಾಕಂದರೆ ನಾನು ಒಂದು ಮಾತು ಹೇಳ್ತಾ ಇದ್ದೆ, ಅತ್ತೆ ಯಾವತ್ತೂ ತಾಯಿ ಆಗೋಕ್ಕಾಗಲ್ಲ ಅಂತ. ಆದರೆ ತಾಯಿನೇ ಅತ್ತೆ ಥರ ಆಡ್ತಾರೆ, ಅತ್ತೆ ಥರ ಮಾಡ್ತಾರೆ. ಹೆತ್ತ ಮಗಳಿಗೆ ಮಲ್ತಾಯಿ ಅನ್ನೋ ಥರ ಫೀಲ್ ಬರೋ ಥರ ಮಾಡ್ತಾರೆ ಅಂದರೆ ಏನು ಹೇಳೋದು. ನಾನು ಒಂದು ಯೋಚನೆ ಮಾಡಿದೆ, ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ಅವ್ರ ವಿಚಾರ ಅಂತ ನಿಮ್ಗೆ ಅನ್ನಿಸ್ಬೋದು. ಅದು ಅವ್ರ ವಿಚಾರ ಆದ್ರೂ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊಂಡಿದ್ರು. ತುಂಬ ಜನ ಕಮೆಂಟ್ ಹಾಕಿ ಅವ್ರಿಗೆ ಧೈರ್ಯ ಹೇಳಿದ್ದಾರೆ. ನನಗೆ ಫೀಲ್ ಆಯಿತು. ಏನು ಫೀಲ್ ಆಯಿತು ಗೊತ್ತಾ, ಪರ್ಸ್ನಲಿ ಅವ್ರಿಗೆ ದೇವರು ಚಿನ್ನದಂಥ ಗಂಡನ ಕೊಟ್ಟವ್ರೆ, ಮುತ್ತಿನಂತೆ 2 ಮಕ್ಕಳು ಕೊಟ್ಟವ್ರೆ, ಒಂದು ಹೆಣ್ಣು ಒಂದು ಗಂಡು ಅಂತ. ಅವ್ರ ಮಾವನೂ ಇದ್ದಾರೆ, ಅವ್ರು ಸಪೋರ್ಟಿವ್ ಆಗಿದ್ದಾರಂತೆ. ಹಿಂಗೆ ಮಾಡಿದಾಗ, ಓಕೆ, ಹೆತ್ತವರೇ ಈ ಥರ ಮಾಡಿದಾಗ ಅವ್ರಿಗೆ ಗಂಡ ಇದ್ದಾರೆ, ಅವರು ಫುಲ್ ಸಪೋರ್ಟು. ಏನೇ ಮಾಡ್ತೀಯೋ ಒಳ್ಳೆ ರೀತಿ ಮಾಡು ಅನ್ನೋ ರೀತಿಯಾಗಿ ಸಪೋರ್ಟಾಗಿ ನಿಂತವ್ರೆ. ಹೆತ್ತವ್ರೇನೋ ಮಾಡಿದ್ರು, ಗಂಡ ಇದ್ದಾರೆ, ಗಂಡನ ಮನೆ ಅಂತಿದೆ, ಮಕ್ಕಳು ಅಂತ ಇದ್ದಾವೆ, ಮುತ್ತಿನ ಥರ ಇದ್ದಾರೆ. ನಾನು ಏನು ಅಂದ್ಕೊಂಡೆ ಅಂದರೆ, ಭಗವಂತ ನಂಗೆ ಆ ಕಡೆ ಗಂಡನ ಮನೆಯೂ ಇಲ್ಲ, ಗಂಡನೂ ಇಲ್ಲ. ಅಕಸ್ಮಾತ್ ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ಈ ಥರ ಏನಾದರೂ ಮಾಡಿಬಿಟ್ಟಿದ್ರೆ, ನಿಜ ನಾನು ನಿಜವಾಗ್ಲೂ ಈಗ ವರ್ಷಿತಾ ಕಾಲ್ ಮಾಡಿದ್ದು, ವರ್ಷಿತನ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ಅವಳಿಗೆ ಗೊತ್ತಿಲ್ಲ, ಅವಳು ಭೂಮಿಕಾ ಪ್ರಮೋದ್ ಯಾರು ಅಂತಲೇ ಗೊತ್ತಿಲ್ಲ. ಅವಳು ಯೂಟ್ಯೂಬಲ್ಲಿ ವ್ಲಾಗ್ಸ್ಗಳನ್ನ ನೋಡೋದಿಲ್ಲ. ಅವಳು ಏನಿದ್ರು ಮಂತ್ರ, ಹನುಮಾನ್ ಚಾಲೀಸ ಅಂಥವನ್ನೇ ನೋಡೋದು. ಅವಳು ದೇವ್ರವು, ರಾಯರವು, ಮ್ಯಾನಿಫೆಸ್ಟೇಷನ್ ನೋಡ್ತಾಳೆ. ಅವಳಿಗೆ ಯಾರು ಅಂತಲೇ ಗೊತ್ತಿಲ್ಲ. ನಮ್ಮ KR ನಗರದ ಹುಡುಗಿ ಕಣೆ, ನಿಂಗೆ ಗೊತ್ತಿಲ್ಲ ಅಂತೀಯಲ್ಲ, ಹಿಂಗೆಲ್ಲ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅವ್ರು ಅಳ್ತಾ ಇದ್ರು. ವರ್ಷಿತಾ, ನನ್ನ ಲೈಫ್ ಆ ಥರ ಆಗಿದ್ರೆ ನಾನು ಏನು ಮಾಡಬೇಕಿತ್ತು? ಈ ಕಡೆ ಗಂಡನೂ ಇಲ್ಲ, ಗಂಡನ ಮನೆಯೂ ಇಲ್ಲ, ಹೆತ್ತೋರು ಈ ಥರ ಆದಾಗ ನಾನು ಯಾವ್ದಾದ್ರು ಕೆರೆಗೋ ಬಾವಿಗೋ ಹಾರ್ಕೋಬೇಕಿತ್ತು ಅಂತ. ನಮ್ಮ ಲೈಫ್ಗೆ ಈಗ ನಾನೇ ವಿಡಿಯೋ ಮಾಡಿ ಹಾಕ್ತೀನಿ. ಎಷ್ಟೋ ಜನ ಹೇಳಿದ್ದೀರಾ ಸಿಸ್ಟರ್, ನನ್ನ ಪರಿಸ್ಥಿತಿನೂ ನಿಮ್ಮ ನಾನು ಏನು ಅನ್ಭವಿಸ್ತಾ ಇದ್ದೀನಿ ಅದನ್ನೇ ನೀವು ಹೇಳ್ತೀರಾ, ನಂದು ಸೇಮ್ ಸಿಚುವೇಶನ್ ಅಂತ. ಯಾಕಂದರೆ ಒಬ್ಬೊಬ್ಬರು ವಿಡಿಯೋ ನೋಡಿದಾಗ ನಮ್ಮ ಲೈಫ್ಗೆ ಕನೆಕ್ಟ್ ಆಗುತ್ತೆ. ನನಗೆ ಕನೆಕ್ಟ್ ಆಗಿದೆ ಅದೇ. ಅಯ್ಯೋ ಶಿವನೇ, ಇವತ್ತು ನಂಗೆ ಗಂಡನೂ ಇಲ್ಲ, ಗಂಡನ ಮನೆಯವರು ಯಾರೂ ಇಲ್ಲ. ಹೆತ್ತೋರು ಏನಾದ್ರು ಆ ರೀತಿ ನೆಡ್ಕೊಬಿಟ್ಟಿದ್ರೆ ನನ್ನ ಮಗಳು ವಿಚಾರದಲ್ಲಿ, ನಾನು 1 ವರ್ಷದ ಮೇಲೆ 2 ತಿಂಗಳಾಯಿತು, ಬದುಕ್ತಾನೆ ಇರಲಿಲ್ಲ. ನಮ್ಮಮ್ಮ ಒಂದು ಕರ್ನೆರೆಗೆ ಹೋಗಲಿ, ಒಂದು ಮದುವೆಗೆ ಹೋಗಲಿ, ಸ್ವೀಟು ಬಾಳೆಹಣ್ಣು ತವಿಂದ ನನ್ನ ಮಗಳು ಅಂದ್ಬಿಟ್ಟು ತಂದು ಕೊಡ್ತದೆ. ಬಿಕಾಸ್ ನಾನು ಫಂಕ್ಷನ್ಗೆ ಹೋಗಲ್ಲ ಅಂತ, ನಾನು ಎಲ್ಲೂ ಹೋಗಲ್ಲ. ಈಗ 1 ವರ್ಷದ ಮೇಲೆ 2 ತಿಂಗಳಿಗೆ 2 ಮದುವೆಗೆ ಹೋಗಿದ್ದೀನಿ. ಅದು ತುಂಬ ಬೇಕಾದವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಗಳನ್ನೋದಕ್ಕೆ. ಇನ್ನೊಂದು 4 ಮದುವೆ ಇನ್ವಿಟೇಷನ್ಸ್ ಬಂದಿದ್ದ, ನಾನು ಹೋಗಲಿಲ್ಲ. ಅವ್ರುಗಳು ನನ್ನ ಫ್ರೆಂಡ್ ಅಣ್ಣ, ಫ್ರೆಂಡ್ ಅಕ್ಕ ಹೋಗಲಿಲ್ಲ. ಅವರು ಬೇಕಾದವ್ರು ಅಂತಾರೆ, ಬಟ್ ನಾನು ಹೋಗಲಿಲ್ಲ. ಮುಂದೆ ಯಾವಾಗಲಾರು ಹೋಗೋಣ ಅಂತ ಹೇಳಿ ಅಲ್ವಾ. ನಮಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ, ಎಂಥ ಮನಸ್ಥಿತಿ. ದುಡ್ಡು ಕೊಡೋಕೆ ಮಗಳು ಬೇಕು, ಮನೆ ಕಟ್ಟಿಸ್ಕೊಳಕ್ಕೆ ಮಗಳು ಹೊಳೆಯಬೇಕು, ಮಗಳಿಗೆ ನೀನು ಬಾಣಿತನ ಮಾಡೋದಿಲ್ಲ ಅಂದರೆ
ನಿಮ್ಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ, ಸೀರೆ ಬಿಸ್ನೆಸ್ ಮಾಡ್ತಾರೆ, ಅಲ್ಲಿ ಇನ್ಸ್ಟಾಗ್ರಾಮ್ ನೋಡ್ಕೊತಾರೆ, ಇಲ್ಲಿ ಮಗುನ ನೋಡ್ಕೊತಾರೆ. ಅವ್ರು ಹೇಳ್ತಾವ್ರೆ, ಹೊತ್ಕೊಂಡು ಹೇಳ್ತಾವ್ರೆ 4 ಗಂಟೆ ಆಗಿದೆ ಫ್ರೆಂಡ್ಸ್, ನನಗೆ ಅಡುಗೆ ಮಾಡಿಕೊಟ್ಟಿಲ್ಲ, ಅಡುಗೆ ಮಾಡಿಕೊಟ್ಟು ಊಟಕ್ಕೆ ಹಾಕಿಲ್ಲ ನನಗೆ. ನಿಜವಾಗ್ಲೂ ಲಿಟರ್ಲಿ ನನಗೆ ಕಣ್ಣಲ್ಲಿ ಒಂದು ನೀರು ಬರಲಿಲ್ಲ ಅಷ್ಟೇನೆ. ಎಷ್ಟು ಬೇಜಾರಾಯಿತು ಅಂದರೆ 1/4 ಗಂಟೆ ವರ್ಷಿತಂಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡು ವರ್ಷಿತ ಹಿಂಗೆ ಮಾಡ್ತಾರೆ, ನೀನು ನೋಡು ಅತ್ತೆದಿರನ್ನ ನಾವು ಬೈತೀವಲ್ವ, ತಾಯಿದಿರು ಈ ಥರದವ್ರು ಇರ್ತಾರೆ ಅಂತ. ನಂಗೆ ತುಂಬ ಫೀಲ್ ಆಯಿತು. ಮೆಸೇಜ್ ಮಾಡಬೇಕು ಪೌಸ್ ಆಗ್ಬಿಟ್ಟಿದೆ. ನಾಳೆ ಯಾವುದಾದ್ರೂ ಬೇರೆ ವೀಡಿಯೋ ಹಾಕ್ತಾರಲ್ವ, ಅಂದರೆ ಡೈಲಿ ವ್ಲಾಗು, ಅವಾಗ ಮೆಸೇಜ್ ಹಾಕ್ತೀನಿ ನಾನು. ಅಪ್ಪ, ಯಾರಿಗೂ ಈ ಥರ ಕೊಡಬಾರ್ದು. ಸದ್ಯ ಅವ್ರಿಗೆ ದೇವರು ಒಳ್ಳೇದು ಅಂದರೆ ಗಂಡನ್ ಅಂಥ ಒಳ್ಳೆ ಸಪೋರ್ಟಿವ್ ಗಂಡನ್ ಕೊಟ್ಟಿದ್ದಾರೆ ಅಲ್ವಾ. ನಂತರ ಫಾರ್ ಎಕ್ಸಾಂಪಲ್ ನನಗಾಗಿದ್ದಿದ್ರೆ ನಾನು ಏನು ಮಾಡಬೇಕಾಗಿತ್ತು? ನಾನು ಅದನ್ನು ಕೂತ್ಕೊಂಡು ಯೋಚನೆ ಮಾಡಿದೆ. ಅದು ಫೋನ್ ಚಾರ್ಜ್ಗೆ ಹಾಕಿದ್ದೆ ನೋಡಿ, ಚಾರ್ಜಿಂದ ತೆಗೆದುಬಿಟ್ಟು ಕೂತ್ಕೊಂಡು ನೋಡಿದ್ದೀನಿ ಅಷ್ಟು ಇಂಟ್ರೆಸ್ಟಾಗಿ. ಒಂದು 15 ನಿಮಿಷನೋ 20 ನಿಮಿಷನೋ ಹಾಕಿದ್ರು, ಅದೆಲ್ಲ ನೋಡಿದ್ದೀನಿ ಕೂತ್ಕೊಂಡು, 2 ಸಲ ನೋಡಿದ್ದೀನಿ. ಅಂದರೆ ಕಮೆಂಟ್ಸ್ಗಳು ಓದಿದ್ದೀನಿ, ಹೆಂಗೆ ಕಮೆಂಟ್ಸ್ಗಳು ಹಾಕೋರಿ ಪಾಪ. ಅವರು ಪ್ರತಿಯೊಬ್ಬರು ಕಮೆಂಟ್ಗೂ ರಿಪ್ಲೈ ಕೊಟ್ಟವ್ರೆ. ನಾನು ಯಾವತ್ತೂ ಮಾತಾಡಿಲ್ಲ. ಭೂಮಿಕಾ ಪ್ರಮೋದ್ ನಾನು ನೋಡ್ತೀನಿ ಅವ್ರ ವ್ಲಾಗ್ಸ್ನ. ಅವ್ರು ನಮ್ಮ ಕೆ ಆರ್ ನಗರದ ಹತ್ರ ಹಳ್ಳಿಯವರು. ನಾನು ನಿಜವಾಗ್ಲೂ ಎಲ್ಲೂ ಹೇಳಿಲ್ಲ. ಇವತ್ತು ಅವ್ರ ವೀಡಿಯೋ ನೋಡಿ ಬೇಜಾರಾಯಿತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಫಾಲೋ ಮಾಡ್ತಿದ್ದೆ, ನೋಡ್ತಿದ್ದೆ. ಆ್ಯಂಡ್ ಅವ್ರಿಗೆ ಯಾವಾಗಲೂ ಒಂದ್ಸಲ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದ್ದೆ, ನಾನು ಈ ಥರ ಯೂಟ್ಯೂಬ್ ಓಪನ್ ಮಾಡ್ತಾಯಿದ್ದೀನಿ, ಏನಾದರೂ ಹೆಲ್ಪ್ ಮಾಡಿ ನನಗೆ, ಅಂದರೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಅಂತ. ಬಟ್ ಅವರು ಬ್ಯುಸಿ ಇರ್ತಾರೆ. ಅಷ್ಟೊತ್ತಿಗೆ ಪಾಪು ಪ್ರೆಗ್ನೆನ್ಸಿ ನೋಡಿರಲ್ಲ, ಯಾಕಂದರೆ ನಾನು ಅಷ್ಟು ಫಾಲೋ ಮಾಡ್ತಾ ಇದ್ದೀನಿ ಅವ್ರನ್ನ ಮುಂಚೆಯಿಂದ. ಬೇಜಾರಾಗ್ಬಿಡ್ತು ಫ್ರೆಂಡ್ಸ್. ಯಾರಿಗೂ ಆ ಥರ ಹೆತ್ತ ತಾಯಿನೇ ಆ ಥರ ಆಗಲೇಬಾರ್ದು. ನಿಜವಾಗ್ಲೂ ಸೀರಿಯಸ್ ಆಗಿ ಅವರೊಬ್ಬರೇ ಎಲ್ಲ ತುಂಬ ಜನ ಆ ಥರ ಇದ್ದಾರೆ. ದೇವರು ರಾಯರು, ನಮ್ಮ ಅಪ್ಪ ಅಮ್ಮ ಬಡವರೇ ಇರ್ಬೋದು, ಊಟಕ್ಕೆ ಬಟ್ಟೆಗೆ ಏನೂ ಕೊರತೆ ಇಲ್ಲ. ಅದೇ ದೊಡ್ಡ ತಗೊಳ್ಳೋಕ್ಕೆ ಸಮಸ್ಯೆ ಅಂತೂ ಇದ್ದೇ ಇದೆ. ಊಟಕ್ಕೆ ಬಟ್ಟೆಗೆ ಏನೂ ಕೊರತೆ ಇಲ್ಲ. ನನ್ನ ಮಗಳಿಗೆ ಇವತ್ತು ಈ ಥರ ಆಯ್ತಲ್ಲ ಅಂತ ನಿಂತ್ಕೊಂಡವ್ರೆ. ಅಂಥದ್ರಲ್ಲಿ ಅವಳು ಯಾರೋ ಮಹಾತಾಯಿ, ಮಗು ಬಾಣಿತನ ಮಾಡಿಲ್ಲ, ಮಗಳು ಬೇಡ, ಅಳಿಯ ಬೇಡ, ಅಟ್ಲೀಸ್ಟ್ ಅಳಿಯ ಮಗಳು ನೀನು ಊಟ ಹಾಕಲ್ಲ ಅಂದರೆ ಏನು ಹೇಳಬೇಕಪ್ಪ. ನಾನು ಆ ವಿಚಾರದಲ್ಲಿ ನಮ್ಮ ಅಪ್ಪ ಅಮ್ಮ ವಿಚಾರದಲ್ಲಿ ಪುಣ್ಯ ಮಾಡಿದ್ದೀನಿ, ಗಂಡನ ವಿಚಾರದಲ್ಲಿ ಪುಣ್ಯ ಮಾಡಿರಲಿಲ್ವೇನೋ, ಪಾಪ ಮಾಡಿಬಿಟ್ಟಿದ್ದೀನೋ, ಅದಕ್ಕೆ ದೇವ್ರು ಕಿತ್ಕೊಬಿಟ್ಟ. ಇಷ್ಟೇ ಗೈಸ್, ನಿಜವಾಗ್ಲೂ ಬೇಜಾರಾಗಿದ್ದಂತೂ ಸತ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಸಾಕು ಮಾತಾಡಿರೋದು. ಇವಾಗ ಏನು ಅನ್ನ ಸಾರು ರೆಡಿ ಇದೆ, ಊಟ ಮಾಡಿ ಟ್ಯಾಬ್ಲೆಟ್ಸ್ ಕುಡಿಬೇಕು. ಟ್ಯಾಬ್ಲೆಟ್ಸ್ ಕುಡಿದ್ಬಿಟ್ಟು ಮಲ್ಕೊಬೇಕು. ಸೊ ಅಷ್ಟೇ, ನೋಡೋಣ. ಸಾಧ್ಯ ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಹುಷಾರಾಗಿರಿ. ಜನಗಳು ದುಡ್ಡಿದ್ರೆ ಮಾತ್ರ ಬರ್ತಾರೆ, ಓಕೆ? ಮೆನ್ಷನ್ ಮಾಡ್ತಾ ಇದ್ದೀನಿ, ದುಡ್ಡಿದ್ರೆ ಮಾತ್ರ ಬರ್ತಾರೆ. ಸಂಬಂಧಗಳೇ ಅಷ್ಟೇ, ದುಡ್ಡಿದ್ರೆ ಮಾತ್ರ ಸಂಬಂಧಗಳು ಬರ್ತವೆ. ಕರಳು ಬಳ್ಳಿ ಅಂತ ಒಂದು ಪದ ಇದೆ ಅಲ್ವಾ, ಅದಕ್ಕೆ ಅರ್ಥನೇ ಇಲ್ಲ. ಕರಳು ಬಳ್ಳಿ ಅಂತ ಏನೋ ಒಂದು ಹೇಳ್ತಾರೆ, ಅದಕ್ಕೆ ಅರ್ಥನೇ ಇಲ್ಲ ಇವಾಗ. ಯಾವ ರಕ್ತ ಸಂಬಂಧನೂ ಆಗಲ್ಲ, ಕರಳು ಬಳ್ಳಿನೂ ಆಗಲ್ಲ ಅನ್ನೋ ಥರ ನನಗೆ ಮೈಂಡ್ ಸೆಟ್ ಆಗೋಯ್ತು ಈ 10 ಮಿನಿಟ್ಸ್ ಹಿಂದೆ. ನೀವು ಹುಷಾರಾಗಿರಿ. ದುಡ್ಡು ಬರೋರನ್ನ ಯಾವತ್ತೂ ನಂಬೇಡಿ, ಚೆನ್ನಾಗಿದ್ದಾಗ ಬರೋರು ನಂಬೇಡಿ. ನಿಮ್ದು ದುಡ್ಡದೇ ಚೆನ್ನಾಗದೆ ಅಂತ ಇವತ್ತು ಬರ್ತಾರಲ್ಲ ಅವ್ರನ್ನೂ ನಂಬೇಡಿ. ಕಷ್ಟದಲ್ಲಿ ಇದ್ದಾಗ ಬರ್ತಾರಲ್ಲ, ಕಷ್ಟ ಐತೆ ನನ್ನ ಫ್ರೆಂಡಿಗೆ ಅಥವಾ ನಮ್ಮ ಸಂಬಂಧಿಕರಿಗೆ, ನಮ್ಮ ಸಂಬಂಧದಲ್ಲಿ ಇವತ್ತು ಕೆಟ್ಟುಬಿಟ್ಟವನೇ, ನಾವು ಹೋಗಿ ನಿಂತ್ಕೊಳ್ಳೋಣ, ಏನು ಇಷ್ಟು ಮಾಡೋದು ಬೇಡ, ಇಷ್ಟನ್ನೇ ಮಾಡೋಣ ಅಂತ ಬರ್ತಾರಲ್ಲ, ಅಂಥವ್ರನ್ನ ಸಹಾಯ ತನಕ ನೆನ್ಕೊಳ್ಳಿ. ನಾನು ಕೆಲವೊಬ್ಬ ವ್ಯಕ್ತಿಗಳನ್ನ ನೆನ್ಕೋತೀನಿ. ಫಾರ್ ಎಕ್ಸಾಂಪಲ್ ಚಂದನ, ವರ್ಷಿತಾ, ಪ್ರೀತಿ, ಅಶು, ಇನ್ನೊಂದು 3-4 ಇಬ್ಬರು ಇದ್ದಾರೆ. ಸೊ ನೆನ್ಕೋತೀನಿ. 1 ವರ್ಷದಿಂದ ನಂಗೆ ಅಷ್ಟು ಧೈರ್ಯ ಹೇಳಿದ್ದಾರೆ, ಸಮಾಧಾನ ಮಾಡಿದ್ದಾರೆ. ಅದು ವರ್ಷಿತಾ ಚಂದನ ಅಂತ ಜಾಸ್ತಿ. ಅವರು ಅಶು ಪ್ರೀತಿನೂ ಮಾಡ್ತಾರೆ. ಅವರು ಸ್ವಲ್ಪ ಮದುವೆ ಆಗಿ ಮಕ್ಕಳೆಲ್ಲ ಇದ್ದಾವೆ. ಕಾಲ್ಸ್ ಮಾಡ್ತಾರೆ, ಆದರೆ ಕಡಿಮೆ. ವರ್ಷಿತಾ ಅಂದರೆ ವಾರಕ್ಕೊಂದ್ಸಲ 2 ಸಲ. ಅದೇ ವರ್ಷಿತಾ ಚಂದನ ನನಗೆ ಡೈಲಿ 1-3 ಸಲ ಕಾಲ್ ಮಾಡ್ತಾರೆ. ನಾನು ಪಿಕ್ ಮಾಡಿಲ್ಲ ಅಂದರೆ ಇವಳಿಗೆ ಏನಾಯಿತು, ಏನಕ್ಕೆ ಪಿಕ್ ಮಾಡಲ್ಲ, ಬ್ಯಾಕ್ ಟು ಬ್ಯಾಕ್ ಮಾಡ್ತಾರೆ. ಅಟ್ಲೀಸ್ಟ್ ಮೆಸೇಜ್ ಹಾಕ್ತಾರೆ. ನೀವು ನಂಬಲ್ಲ, ವರ್ಷಿತಾ ಚಂದನಂಗೆ ನಾನು ಎಲ್ಲೇ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋದ್ರೂ ಮೆಸೇಜ್ ಹಾಕಿರ್ತೀನಿ, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಒಂದು ಬಟ್ಟೆ ಅಂಗಡಿಗೆ ಹೋಗಿ ನಾನು ಬಟ್ಟೆ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ, ತಂದ ಮೇಲೂ ಫೋಟೋ ಕಳಿಸ್ತೀನಿ, ತಂದೆ 100-500 ರೂಪಾಯೋ 1000 ರೂಪಾಯೋ. ಬಿಕಾಸ್ ಹೆಂಗೆ ಅಂದರೆ ನಮ್ಮ ಬಾಂಡಿಂಗ್ ಆ ಥರ ಇದೆ. ಫ್ರೆಂಡ್ಗಳು, ಸಂಬಂಧಿಕರು ದುಡ್ಡು ಕೊಡೋದು ಅಲ್ಲ, ದುಡ್ಡಿದೆ ಅಂತ ಬರೋದೂ ಅಲ್ಲ, ಕಷ್ಟದಲ್ಲಿ ನಿಂತ್ಕೋಬೇಕು, ಧೈರ್ಯ ಹೇಳಬೇಕು. ನನಗೆ 1 ವರ್ಷದಿಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದ್ದಾರೆ, ಒಂದು ದಿನನೂ ಮಿಸ್ ಇಲ್ದಂಗೆ. ನೀವು ನಂಬಲ್ಲ, ಲಿಟರ್ಲಿ 1 ಅವರ್ ಚಂದನ ವರ್ಷದ 1 ಅವರ್ 1.5 ಅವರ್ ನನಗೆ ಒಂದು ದಿನಕ್ಕೆ ಸಮಾಧಾನ ಮಾಡ್ತಿದ್ದು. ಫೋನೇ ಹೀಟ್ ಬಂದ್ಬಿಡೋದು.
ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಗಳು ಹೇಳ್ತಾ ಇದ್ದೀನಿ, ಆ ಥರ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ನಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದಾರೆ. ನನ್ನ ಫ್ರೆಂಡ್ಸ್ಗಳಂತ ಈಗ ತಗೊಂಡಾಗ ಫ್ರೆಂಡ್ಸ್ಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಹಂಗೆ ಕೆಲವೊಬ್ರು ಸಂಬಂಧಗಳು ಆಗೋದೇ ಇಲ್ಲ. ಅದರಲ್ಲೂ ನನಗಂತೂ ಈಗ ಭೂಮಿಕಾ ಪ್ರಮೋದ್ ವಿಡಿಯೋ ನೋಡಿ ಸಖತ್ ಬೇಜಾರಾಗೋಯ್ತಪ್ಪ. ಅವ್ರಿಗೆ ಯಾರೂ ಇಲ್ಲ. ಅವ್ರು ಒಂದು ಮಾತಂದ್ರಂತೆ, ನಮ್ಮ ಮಗ ಸತ್ತೋಗೋದ, ಅವ್ರ ಅಣ್ಣ ಡೆತ್ ಆಗಿದ್ದಾರೆ, ಅಲ್ಲೇ ಒಂದು 7 ವರ್ಷ ಮೇಲಾಗಿರ್ಬೋದೇನೋ, ಅವ್ನು ಸತ್ತೋಗೋದ, ನೀನೇ ಸತ್ತೋಗ್ಬೇಕಿತ್ತು ಅಂದ್ರಂತೆ. ಈಗ ಯಾವ ತಾಯಾರು ಅಂತಾರ? ಅಲ್ಲ, ಅವ್ನು ಸತ್ತೋಗೋದು ನೀನೇ ಸತ್ತೋಗ್ಬೇಕಿತ್ತು ಅಂದರೆ ಯಪ್ಪ ಭಗವಂತ. ಅವ್ರು ಒಂದ್ಸಲ ನೇಣು ಹಾಕೊಳಕ್ಕೂ ಹೋಗಿದ್ದೆ ನಾನು, ಉಳಿಸಿದ್ರು, ಯಾರೋ ಬೇರೆ ಪುಣ್ಯಾತ್ಮರು ಉಳಿಸಿದ್ರು ಮದುವೆಗಿಂತ ಮುಂಚೆ. ತುಂಬ ಬೇಜಾರಾಯಿತು ಫ್ರೆಂಡ್ಸ್. ನೀವ್ಯಾರಾದರೂ ಭೂಮಿಕಾ ಪ್ರಮೋದ್ ಅವ್ರ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬಿಕಾಸ್ ಅದೆಲ್ಲ ನೋಡಿದ್ರೆ ಭಾಳ ಕನೆಕ್ಟ್ ಆಗುತ್ತೆ. ಯಾಕಂದರೆ ನಮ್ಮ ದಿನನಿತ್ಯದ ಲೈಫಲ್ಲಿ ನಡೀತಾ ಇರುತ್ತೆ ಅದು. ನಾವೇನೋ ಒಂದು ಅನುಭವಿಸಿರ್ತೀವಿ, ಅಥವಾ ನಮ್ಮ ಪಕ್ಕದ ಮನೆಯವರೋ, ನಮ್ಮ ಫ್ರೆಂಡ್ಗಳು, ಅದು ತುಂಬ ಕನೆಕ್ಟ್ ಆಗುತ್ತೆ. ಅಥವಾ ನೋಡಿದರೆ, ಆಲ್ರೆಡಿ ನೋಡಿದರೆ ನೀವು ಕಮೆಂಟ್ ಮಾಡಿ ಏನು ಅನಿಸ್ತು, ಅಥವಾ ನಾನು ಮಾತಾಡಿದ್ದೇನಾದ್ರು ತಪ್ಪಾಯ್ತಾ. ನನಗೆ ಅನಿಸಿದ್ದು ಮಾತಾಡಿದ್ದೀನಿ. ಬಿಕಾಸ್ ನಾನು ಅವ್ರು ಫಾಲೋ ಮಾಡ್ತಾ ಇದ್ದೀನಿ, ಅವ್ರ ವೀಡಿಯೋಸ್ ನೋಡ್ತೀನಿ. ನಮ್ಮ ಕಡೆ ಹುಡುಗಿ ಅನ್ನೋದೊಂದು ಪ್ರೀತಿ ಇದೆ. ಇವತ್ತು ಅವ್ರು ಹೊತ್ತಾಗ ಸಖತ್ ಬೇಜಾರಾಯಿತು. ಇದಕ್ಕಿಂತ ಮುಂಚೆನೂ ತುಂಬ ಸಲ ಹೊತ್ಕೊಂಡು ಎಲ್ಲ ಮಾಡಿದ್ದಾರೆ, ಬಟ್ ಮೆನ್ಷನ್ ಮಾಡಿರಲಿಲ್ಲ. ನನಗೆ ಸ್ವಲ್ಪ ಡೌಟ್ ಇತ್ತು, ಬಟ್ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಇವಾಗ ಮೆನ್ಷನ್ ಎಲ್ಲ ಫುಲ್ ಕ್ಲಾರಿಟಿ ವಿಡಿಯೋ ಮಾಡಿದ್ದಾರೆ. ಅಪ್ಪ ಬೇಡ ಇಂಥ ಸಾಹಸವೇ ಬೇಡ ಗುರು. ಅನ್ನ ಇದ್ರೆ ಉಣ್ಣನ, ಇಲ್ಲ ಹಸ್ಕೊಂಬನಿ ಕಳನ. ಈ ಸಂಬಂಧದ ಹೆಸರುಗಳಲ್ಲಿ ನವರಂಗಿ ಆಟಗಳು ಆಡ್ತಾರಲ್ಲ, ಅಂಥವ್ರನ್ನ ಸೇರಿಸ್ಲೇಬಾರ್ದು. ಮನೆಗೆಲ್ಲ ಗೇಟ್ಗೂ ಸೇರಿಸ್ಬೇಡಿ. ಆ್ಯಂಡ್ ನೋಡೋಣ, ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್.